ಅಮ್ಮ ಹೇಳಿ. ಈಗ ಮತ್ತೆ ಅದೇ ಪಾಯಿಂಟ್ ಬರ್ತೀನಿ ಅಂತ ನಾವು ಸ್ಟಾರ್ಟಿಂಗ್ ಭಯಕ್ಕೆ ಹೋಗ್ಬೇಡಿ. ಬೈರಿ ರೆಡಿ ಇದೀವಿ. ದುಡ್ಡು ತಂದಿದ್ದೀರಾ, ಚೆಕ್ ತಂದಿದ್ದೀರಾ? ನೀವ್ ಎಲ್ಲಿಗೆ ಹೋಗ್ತೀರಾ ಗೊತ್ತಾ? ನನಗೆ ರಾಜು ಚೆಕ್ ಇಸ್ಕೊಳ್ರಿ ಸರ್. ಯಾರು ಕೇಳ್ತಾರೆ ಎಲ್ಲರ ಹತ್ರ ಚೆಕ್ ಇಸ್ಕೊಳ್ರಿ. ನಿಮ್ಮ ಓನರ್ ಹೆಸರು ಹೇಳಿ, ಇಲ್ಲಿಂದಾನೆ ಕೇಳೋಣ. ಸರ್ ಚೆಕ್ ರೆಡಿ ಮಾಡ್ಕೊಳ್ಳಿ, ಎಷ್ಟು ಡೇಟ್ ತರ್ತೀನಿ, ನಾವಿಬ್ರು ಸಿನಿಮಾ ಮಾಡೋಣ ಅಂತ. ಓಕೆನಾ? ನಿಮ್ ಓನರ್ ಹೆಸರು ತಗೊಳ್ಳಿ, ಇಲ್ಲಿಂದ ನಾನು ಹೇಳ್ತೀನಿ. ಅದೇ ನಿಮ್ ಕ್ವಶನ್ ಇದ್ದಿದ್ದು. ಅದೇ ಹೇಳೋದು, ಅದೇ ಬರೋದು. ಅಲ್ಲ ನಾನ್ ಕ್ವಶನ್ ಏನ್ ಕೇಳಕ್ ಅಂತಂದ್ರೆ, ಅಂದ್ರೆ ಈಗ ಯಶ್ ಅವ್ರ ಸಿನಿಮಾ ಮಾಡಿದ್ದಾರೆ, ರಾಧಿಕಾ ಮೇಡಮ್ ಸಿನಿಮಾ ಮಾಡಿದ್ದಾರೆ. ಸೊ ಅದಾದ್ಮೇಲೂ ಕೂಡ ನೀವು ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ ಅದು ಅವ್ರದ್ದು, ಇದ್ ನಮ್ದೇನು. ನಾವ್ ಮಲ್ಲಿದ್ವಿ ಇಷ್ಟ ದಿನ. ಅವರು ಹೆಸರು ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ನಾವೇನಾದ್ರು ಮಾಡೋಣ, ಈ ಕೆಲ್ಸ ಇಲ್ಲ ನಮ್ಗೆ. ಮೊಮ್ಮಕ್ಳಾದ್ರು, ಮಗಳು ಸೆಟ್ಲ್ ಆದ್ಲು, ಅವಳು ಆರಾಮಾಗವಳೆ, ಇನ್ನೇನು ಕೆಲಸ ಇಲ್ಲ. ಇಬ್ಬರೇ ಮಕ್ಳು, ನಮ್ಗೊಂದು 8 ಇದ್ದಿದ್ರೆ ಇನ್ನೊಂದ್ 4 ಮೊಮ್ಮಕ್ಳಿಗೆ ಮಕ್ಳು ಮದ್ವೆ ಮಾಡ್ಬೇಕಿತ್ತು. ಏನು ಕೆಲಸ ಇಲ್ಲ. ನಾವಿನ್ನೂ ಎನರ್ಜಿ ಆಗಿದ್ದೀವಿ, ಏನು ಕಾಯಿಲೆ ಎಲ್ಲ ಇಲ್ಲ ನಮ್ಗೆ, ಆರಾಮಾಗಿದ್ದೀವಿ. 100 ಎಕರೆ ಜಾಗ ಮಾಡ್ಕೊಟ್ಟಿದ್ದಾನೆ ಮಗ. 100 ಚಿಲ್ಲರೆ ಮಾಡಿದ್ದಾನೆ. ಬಟ್ ಅಲ್ಲೆಲ್ಲ ಮನೆಗಿನ ಎಲ್ಲ ಕಟ್ಕೊಟ್ಟವನೆ. ಬಟ್ ಅಲ್ಲಿ ನೋಡ್ಕೊಳ್ಳೋರು ಬಿಟ್ಟಿದ್ದಾನೆ. ನಮ್ಗೆ ಟೈಮ್ ವೇಸ್ಟ್ ಮಾಡ್ತಿದೀವಿ ಅನ್ಸ್ತಾ ಇತ್ತು ಎಲ್ಲ ಒಂದ್ ಕಡೆ. ಇಲ್ಲ ತೋಟದಲ್ಲಿ ಏನ್ ಬೆಳೀತಾ ಇಲ್ಲ, ನಾವು ಎಲ್ಲ ಇರೋದೇ ಕೊಡ್ಸಿದಾನೆ. ಬಟ್ ಅದ್ರ ಜೊತೆಗೆ ನನಗೆ ಸಿನಿಮಾ ಕಡೆ ನೋಡಿದಾಗ ಏನೋ ಒಂಥರ, ಏನೋ ಕಂಪ್ಲೀಟ್ ಆಗಿಲ್ಲ ನಮ್ ಕೆಲ್ಸ ಅಂತ ನನ್ಗೆ ಹೇಳ್ಸಕ್ ಶುರು ಆಯ್ತಿತ್ತು ಒಂದ್ಸಲ. ನನಗಿರೋ ಇದಕ್ಕೆ ಈಗ ನೀವು ಮಾತಾಡ್ತಿದ್ರೆ, ನಾನು ಟಿವಿಲಿ ನೋಡ್ತಾ ಇರ್ತೀನಿ, ಅವಾಗ ಅವ್ರು ತಪ್ಪು ಮಾತಾಡ್ತಿರ್, ನನ್ಗೆ ಅನ್ಸುತ್ತೆ ಇವ್ರಿಗೆ ಸರಿಯಾಗಿ ಯಾರು ಹೇಳೋರಿಲ್ವಾ ಅಂತ. ಅದೇ ತರ ಸಿನಿಮಾನ ಕರೆಕ್ಟಾಗಿ ಯಾರು ತಗೊಂಡೋಗ್ತಾ ಇಲ್ಲ. ಅಂದ್ರೆ ಈ ಸಿನಿಮಾ ಬಗ್ಗೆ ತುಂಬಾ ಮಾತಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಚಿಕ್ಕದು, ಕನ್ನಡದಲ್ಲಿ ಆರ್ಟಿಸ್ಟ್ ಇಲ್ಲ, ಕನ್ನಡ ಇದು ಯಶ್ ಬರಕ್ ಮುಂಚೆನು ನಾವು ಬಂದಾಗ್ಲೂ ಹೇಳಿದ್ರು ಜನ. ನಾನು ಇಂಡಸ್ಟ್ರಿಗೆ ಬಂದಾಗ ನಮ್ಮ ಯಶುನು ಸೀರಿಯಲ್ ಮಾಡ್ಬೇಕಾದ್ರೆಲ್ಲ ನಮ್ಮ ಸರ್ಕಲ್ ಅಲ್ಲಿ ನನಗೆ ಕೂತ್ಕೊಂಡಾಗ ಮಾತಾಡ್ತಿದ್ದು ವಿಷಯ ಏನಂದ್ರೆ, ಒಂದ್ ಹಾಡ್ ಕೇಳ್ತಿರ್ತೀವಿ ಅನ್ಕೊಳ್ಳಿ, ಯಾವ್ದೋ ನಮ್ ಪುನೀತ್ತೋ ಯಾರೋ ಒಳ್ಳೆ ಆರ್ಟಿಸ್ಟ್ ಹಾಡಿರ್ತಾರೆ ಅಂದ್ರೆ, ಇದ್ರಲ್ಲಿ ಮ್ಯೂಸಿಕ್ ನಮ್ ತೆಲುಗುದು ಅವ್ರು ಹೇಳ್ತಿದ್ದು, ಇದು ನಮ್ ತಮಿಳಿಂದ ಕದ್ದಿದ್ದಾರೆ, ನಮ್ಮ ಮಲಯಾಳಿಂದ, ಈ ತರ ಹೇಳೋರು. ಯಾಕೆಂದ್ರೆ ಅವ್ರ ಭಾಷೆ ಅವ್ರಿಗೆ ಹೆಚ್ಚು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಭಾಷೆಯವ್ರು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಮ್ಗೆ ಅನ್ಸೋದು, ಏನ್ ನಮ್ಮನ್ನ ಇಷ್ಟು ಚಿಕ್ಕದಾಗಿ ನೋಡ್ತಾರೆ ಇವ್ರು, ನಾವೇನು ಮಾಡಲ್ವಾ, ನಮ್ಗೇನ್ ಬುದ್ಧಿ ಇಲ್ವಾ ಅನ್ಸೋದು. ಅವಾಗ ಯಶ್ಗೂ ಅನ್ಸೋದು ನಂಗೆ. ಅದು ಯಶ್ಗೆ ಅಂದಿರೋದು ನಂಗೆ ಗೊತ್ತಿಲ್ಲ, ನನಗ್ ಲೇಡೀಸ್ ಅಂದಿರೋದು ನಂಗೆ ನೆನಪಿರೋದು. ಆಮೇಲೆ ಎಲ್ರು ಹೆಂಗೆ ಅಂದ್ರೆ, ಯಶ್ ಬರ್ಬೇಕಾರೆ ಸುಮಾರು ಜನ ನನಗ್ ಅಂದಿರೋದು, ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಇವತ್ತು ನಿಮ್ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಇವನ್ ಎಲ್ಲಿಂದ ಬಂದವನ್ರಿ ನಿಮ್ ಮಗ, ಏನ್ ಬಾರಿ ಏನ್ರಿ ಸಿನಿಮಾ ಫೀಲ್ಡ್ ಅಲ್ಲಿ ನಿಲ್ತಾನೇನ್ರಿ, ನನಗೆ ಹೇಳ್ತಾ ಇದ್ದು ಡೈರೆಕ್ಟ್. ಅವಾಗ ನಾನು ಹೇಳ್ತಿದ್ದೆ, ಅಯ್ಯೋ ನಿಲ್ದಿದ್ರೆ ವಾಪಸ್ ಹೋಗ್ತೀವಿ ಬಿಡ್ರಿ, ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಡೈರೆಕ್ಟರ್ ಅಲ್ಲ ರೀ, ಮೆಂಬರ್ಸ್ ಹೇಳೋದು. ಡೈರೆಕ್ಟರ್ ಯಾರು ಸಿನಿಮಾದವ್ರು ಹೇಳಲ್ಲ, ಆಡಿಯನ್ಸ್ ಹೇಳ್ತಾ ಇದ್ದಿದ್ದು. ಸಿನಿಮಾದವ್ರು ಎಷ್ಟ್ ಹೇಳ್ತಾರೆ, ನಾನ್ ಸಿನಿಮಾಗ್ ಟಚ್ಚಿಲ್ವಲ್ಲ. ಇವ್ರು ಏನ್ ಮಾಡ್ತಾನೆ, ಇವ್ ನಿಮ್ ಮಗ ಹೆಂಗ್ರಿ, ಹಿಂದೆ ಇಲ್ಲ ಮುಂದೆ ಇಲ್ಲ, ನೀವು ನಿಮ್ ಫ್ಯಾಮಿಲಿ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ, ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಸವ್ರು. ಅದನ್ನ ನಾವು ಪ್ರೂವ್ ಮಾಡಿದೀವಿ ಇವತ್ತು. ನಾವ್ ಇದನ್ನ ಬಿಡ್ಸಿ ಹೇಳ್ಬೇಕಾಗಿಲ್ಲ ನಿಮ್ಗೆ, ನನ್ ಮಗ ಏನ್ ಮಾಡಿದಾನೆ ಅಂತ ಅದನ್ನ ಬಿಡ್ಸಿ ಹೇಳೋ ಅವಶ್ಯಕತೆ ಇಲ್ಲ, ಜನಕ್ಕೂ ಗೊತ್ತು, ಆಡಿಯನ್ಸ್. ಅದೇ ತರ ನನಗೆಲ್ಲೋ ಒಂದ್ ಕಡೆ ಕನ್ನಡ ಚಿತ್ರದ ಬಗ್ಗೆ ಪ್ರತಿಯೊಬ್ರು ಹೇಳ್ತಾರೆ, ಥಿಯೇಟರ್ ಮುಚ್ಚುತ್ತಾ ಇದೆ, ಕೆಲ್ಸ ಇಲ್ಲ. ಪುನೀತ್ ಅವರು ಇದ್ರು ಪಾಪ, ಅವರು ವರ್ಷಕ್ಕೊಂದ್ ಪಿಕ್ಚರ್ ಕೊಡೋರು, 2 ಕೊಡೋರು, ಜನ ನಾವೆಲ್ಲ ಹೋಗಿ ನೋಡ್. ಈ ತರ ಸಮಸ್ಯೆ ಆದಾಗ ಇವಾಗ ನಾನ್ ಹೇಳೋದು, ಎಲ್ಲಾರು ಹಂಗೆ ಅಂತ ಕೂತ್ರೆ ಹೆಂಗೆ ಅಂತ ನನಗೆ ಮೊದ್ಲಿಂದಾನು ಇತ್ತು. ಸಿನಿಮಾ ಬಗ್ಗೆನೇ ಮಾಡ್ಬೇಕು ಅಂತ ಇದ್ದಿದ್ದು. ಮುಂಚೆನು ಯಶ್ ಹತ್ರನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ, ಅಮ್ಮ ನೀನ್ ಏನ್ ಮಾಡ್ಬೋದು ಅಂತಿದ್ಯಾ, ಹಂಗೆ ಹಿಂಗೆ. ಆಮೇಲೆ ಯಶು ಒಂದ್ಸತಿ ಹೇಳ್ದ, ನಿಂಗೊಂದ್ ಪ್ರೊಡಕ್ಷನ್ ಹೌಸ್ ಮಾಡ್ಕೊಡ್ತೀನಿ, ನನ್ನ ಹೆಸ್ರಲ್ಲೇ ನೋಡ್ಕಿಲ್ಲ, ನಾನು ನೋಡ್ಕೊಳಲ್ಲ, ನಿಂದು ಬೇರೆ ನಂದು ಬೇರೆ ಅಂತ ಹೇಳಿದೆ. ಅವನು ಯಾವಾಗ್ಲೂ ಹೇಳಿದ್ದ ನಂಗೆ. ಆಮೇಲೆ ಯಾವಾಗ್ಲೂ ಹೇಳ್ತಾನೆ, ನೀನೇನ್ ಮಾಡ್ತೀಯ, ಆಯ್ತು ಮಾಡ್ತೀನಿ, ನಾನು ನೀನು ಜೊತೆಲೆ ಮಾಡೋಣ ಅಂತ ಯಾವಾಗ್ಲೂ ಹೇಳ್ತಾನೆ. ಎದ್ರಲ್ಲೂ ಕರ್ದ, ಯಾವ್ದದು ಅದೇನ್ ಯಾವ್ದು ಏನ್ರದೇ ಯಾವ್ದೋ ಒಂದ್ ಪ್ರೊಡಕ್ಷನ್ ಹೆಸರು ನಂಗೆ ಬರಲ್ಲ ಹೇಳಕ್ಕೆ. ಮಾನ್ಸ್ಟಾರ್ಗೂ ಕರ್ದ, ಅದಕ್ಕೂ ಕರ್ದ. ನಾನ್ ಬರಲ್ಲ, ನಿನ್ ಜೊತೆ ನಾನ್ ಸಪ್ರೇಟ್ ಆಗಿ ಮಾಡ್ಬೇಕು. ನಾನೇ ಅದನ್ನ ಚಾಯ್ಸ್ ಮಾಡಿದೆ, ಯಾಕಂದ್ರೆ ಅವ್ನು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು. ನಾನು ಅವನ ಜೊತೆಲೆ ಇರೋದ್ ಸರಿ ಇಲ್ಲ, ಯಾಕೆ ಅವ್ರದ್ದು ಲೈಫ್ ಇರ್ದಿಯಲ್ಲ, ಹೋಗ್ಲಿ ಅಂತ. ನಾನ್ ಕಲ್ತಿದ್ದೀನಿ, ನನ್ಗಿದ್ ಬರುತ್ತೆ. ಅವನು ಸಂಸಾರ ಕಲ್ತ್ಕೋಬೇಕು, ಅವನ್ ಮುಂದಕ್ಕೆ ಅವನ್ ಅಚೀವ್ ಮಾಡ್ಬೇಕು, ಅವನ್ ಮಕ್ಳನ್ನ ಬೆಳೆಸ್ಬೇಕು ಅಂತ ನಾನು ಅದಕ್ಕೆ ಇನ್ವಾಲ್ವ್ ಆಗಕ್ ಹೋಗಿಲ್ಲ. ಕರ್ದಿದ್ದಾನೆ ನನ್ಗೆ, ಮಾಡಮ್ಮ ನೀನ್ ಬಾರಮ್ಮ ಅಂತೆಲ್ಲ ಹೇಳ್ತಾನೆ ಅವನು. ಯಾವನೇನು ಶುರು ಮಾಡೋಣ ಅಂತ ಅಂದ್ರೆ ನಂದ್ರಲ್ಲಿ ನೀನು ಇರು ಅಂತ. ನಾನು ಇರಲ್ಲ ನಿನ್ ಜೊತೆ ಅಂದ್ರೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದ್ರೆ, ಫೈನಾನ್ಸಿಯಲಿ ಅವ್ನ್ ಮಾಡ್ಕೊಂಡು ಹೋಗ್ಬೇಕು, ಅವ್ನ್ ಕಲಿಬೇಕು. ನನಗ್ ಬರುತ್ತೆ, ನಾನ್ ಕಲ್ತಿದ್ದೀನಿ. ಆ ತರದಲ್ಲಿ ನಮ್ದಿದ್ದು. ಅವಾಗ್ಲೂ ಹೇಳ್ತೇನೆ, ಇಲ್ಲ ಬೇರೆ ಪ್ರೊಡಕ್ಷನ್ ಹೌಸ್ ಹಾಕೊಡ್ಲಾ, ನೀನ್ ಮಾಡ್ಕೊಂಡು ಹೋಗ್ತಿ, ಇಲ್ಲ ನಂಗೆ ನೀನೇನ್ ಹಾಕೊಡೋದ್ ಬೇಡ, ನನಗ್ ಸದ್ಯಕ್ ಬೇಡ, ಹೇಳ್ತೀನಿ ಅಂತ ಹೇಳಿದ್ದೆ. ಅವಾಗ ನಾನು ಸರ್ಪ್ರೈಸ್ ಆಗಿ ಮಾಡ್ಕೊಂಡೆ, ಈಗ ಟೈಮ್ ಬಂತು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.